ನಮಸ್ಕಾರ ರೀಪ್ಪ ಎಲ್ಲರಿಗೂ. ಭಾಳ ದಿನದ ಮೇಲೆ ಮತ್ತೆ ಹೊಸ ಬ್ಲಾಗ್ದಾಗ ನೀವು ಮತ್ತು ಭೇಟಿಯಾಗತ್ತೇವು. ಮತ್ತು ಇವತ್ತು ಎಲ್ಲಿ ಹೊಂಟೇವು, ಹೆಂಗೆ ಏನಂತ ಎಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಬರ್ರಿ ಇನ್ನು ಮಾತಾಡ್ಕೊಂತ ಮುಂದೋಗುನು. ಹಾಂ, ನಾವು ಹೋಗ್ಬಿಡ್ಕನ ನಡಕ್ಕೆ ಮಳೆ ಆಗಿಬಿಡ್ತ್ರಿ. ಅದಕ್ಕೆ ಒಂದು ಕಡೆ ಗಾಡಿ ಹಚ್ಚಿ ನಿಂತೆವು, ತೋರ್ಸ್ಕೋದು ಬೇಡ ಅಂತಕ್ಕೆ. ನಾವು ಗೋಕಾಕ್ ಹೊಂಟಿದ್ದು ರೀ ಫಾಲ್ಸ್ ನೋಡಕ್ಕೆ. ಮಳೆ ಅಂತರೂ ಹಾದ್ಯಾಗ ಫುಲ್ ಆದ್ರೆ ನೋಡ್ರಿ, ನಮ್ಮ ಬೈಕನ್ನು ಫುಲ್ ಸ್ವಚ್ಛ ಆಯ್ತು. ಗೋಕಾಕ ಇನ್ನೇನು 10 ಕಿಲೋಮೀಟ್ರ್ ಐತ್ರಿ. ಇನ್ನೇನು ನಾವು ಬಿಟ್ಟು ಗೋಕಾಕದಾಗ ಎಷ್ಟು ನೀರು ಐತಿ ಅಂತ ನಾನು ನಿಮ್ಗೆ ತೋರಿಸೇ ಬಿಡ್ತೀನಿ ನೋಡ್ರಿ. ಗೋಕಾಕ್ ನೀರು ಅನ್ನೋದು ಈಗ ಕಾಣತೈತಿ ನಿಮ್ಗೆ. ಅಲ್ಲಿ ಗೋಕಾಕ್ ಫಾಲ್ಸ ಹೆಂಗೆ ಹರಿದು ಹೋಗ್ತಾಯಿದಂತ ನೋಡ್ರಿ. ಅಲ್ಲಿ ಅಷ್ಟೊಂದು ನೀರಿಲ್ಲ ಅಂತ ಅನ್ಸುತ್ತೆ ನೋಡ್ರಿ. ಅಷ್ಟು ಏನು ಹೋಗ್ತಾ ಇಲ್ಲ, ನಾರ್ಮಲ್ ಐತ್ರಿ. ಮುಂದೆ ಹೋಗೋಣ ಬರ್ರಿ, ಇದಕ್ಕಿಂತ ಚಲೋ ತೋರಿಸ್ತೇನೆ ನಿಮ್ಗೆ. ಮುಂದೋಗಿ ಪೂರ ಕ್ಲಿಯರ್ ಆಗಿ ತೋರಿಸ್ತೇನೆ ನೋಡ್ರಿ. ಅಲ್ಲಿ ಕಾಣ ಐತಿ. ಮಹಾಲಿಂಗೇಶ್ವರ ದೇವಸ್ಥಾನ ಗೋಕಾಕ್ ಫಾಲ್ಸ್ ನೋಡ್ರಿ. ಎಂಟ್ರೆನ್ಸ್ ಇದೆ, ಎಂಟ್ರೆನ್ಸ್ ಇಂದ ಹೊಂಟೇವಿ. ಇಲ್ಲೊಂದು ಗುಡಿ ಒಂದು ಐತ್ರಿ ನಡಕ. ಮೊದಲು ಹಿಂಗೆಲ್ಲ ಇರಕ್ಕಿಲ್ಲ, ಎಲ್ಲ ಓಪನ್ ಇದನ್ನಿತ್ತು. ಈಗೆಲ್ಲ ಟೈಲ್ಸ್ ಅದು ಹಾಕಿ ಚಲೋ ಮಾಡಿದಾರ್ರಿ. ಈ ಥರ ಎಲ್ಲ ಟೈಲ್ಸ್ ಅದು ಹಾಕಿಲ್ಲ, ಎಲ್ಲ ಮೊದಲ ಮನ್ಮನೇ ಇತ್ತು ರೀ. ಈಗೆಲ್ಲ ಚಲೋ ಮಾಡಿದಾರ್ರಿ. ನಾವು ಅವಾಗ ಬಂದಿದ್ದು ರೀ 2019 ನಾನು ಬಂದಿದ್ನಿ. ಅದು ಬಿಟ್ಟರೆ ವಾಪಸ್ ಇವಾಗ ಬರಾಕತ್ತೀನಿ ನೋಡ್ರಿ. ಈಗೆಲ್ಲ ಎಷ್ಟು ಚಂದ ಮಾಡಿದಾರು ಟೈಲ್ಸ್ ಅದು ಹಾಕಿ. ಎಲ್ಲ ಮೊದಲು ಇರಾಕಿಲ್ಲ ನೀವು ಮೊದಲ. ಹಾಂ ಆಮೇಲೆ ಬರುವ ಹೋಗುಂಬ.
ನೋಡ್ಬೋದ್ರಿ ಎಷ್ಟು ನೀರು ಐತಂತ. ಇನ್ನೂ ಸ್ವಲ್ಪ ಮಳೆ ಆಯ್ತಂದ್ರೆ ನೀರು ಫುಲ್ ಬರ್ತೈತೆ ಇಲ್ಲಿ ಗೋಕಾಕ್ ಫಾಲ್ಸಿಗೆ. ಇವಾಗ ಸ್ವಲ್ಪ ನಾರ್ಮಲ್ ಐತ್ರಿ ಅಷ್ಟ. ಅದನ್ನು ಬಿಟ್ರೆ ಈ ಬ್ರಿಡ್ಜ್ ಮಟ್ಟ ನೀರು ಬರ್ತೈತ್ರಿ. ಆವಾಗಂತರೂ ಇನ್ನೂ ಸಖತ್ತಾಗಿರ್ತೈತ್ರಿ ವ್ಯೂ ನೋಡಾಕ. ಆದರೂ ಜನ ಬಂದಾರ್ರಿ ನೋಡಕ್ಕೆ, ಭಾಳ ಜನ ಬಂದಿದ್ರಿ.